ಮುಂದೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಕು ವೆಂಕಟೇಶ್ವರ ಟ್ರೇಡರ್ಸ್ ಅವರು ನಮಗೆ ಸುಮಾರು ಇಷ್ಟು ಲಕ್ಷ ಬಿಲ್ ಬರಬೇಕು ಅಂತಂದು ಹೇಳ್ತಾ ಇದ್ದಾರೆ. ಅವು ನಮ್ಮ ಅವಧಿಯಲ್ಲಿ ನಾವು ಹಿಂದಿದ್ದ ಕೊಲ್ಲೆ ಅಂತ ತಿಳಿಯಲ್ಲಿ ಇದ್ದರು. ಅವಾಗ ಸುಮಾರು 18 ಲಕ್ಷ ಅಂತ ಅವರಿಗೆ ಹಣ ಸಂದಾಯ ಮಾಡಿದ್ದೀವಿ. ಅದಾದಮೇಲೆ ಅವರು ಅಂಗಡಿಯಿಂದ ಯಾವುದೂ ಮೆಟೀರಿಯಲ್ ಪರ್ಚೇಸ್ ಇಲ್ಲ. ಇವಾಗ ಇನ್ನೂ ಬಿಲ್ ಇದೆ ಅಂತ ಹೇಳ್ತಿದ್ದಾರೆ. ನಾವು ಮುಂದಿನ ಇನ್ನು ಸಾಮಾನ್ಯ ಸಭೆ ಕರೆದು ಎಲ್ಲರೂ ಅವರ ಹಳೆ ಪಿಡಿಒವನ್ನು ಕರೆಸಿ ನಾವು ಅದನ್ನು ಲೆಕ್ಕ ನೋಡಿ ತೀರ್ಮಾನ ಕೈಗೊಳ್ತೀವಿ. ಈಗ 18 ಕೊಡಬೇಕಂತ 7 ಲಕ್ಷ ಬಾಕಿ ಐತೆ ಅಂತಾರಲ್ಲ, ಮತ್ತೆ ಬಾಕಿ ಐತೆ ಅಂತ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ನಾವು ಮೀಟಿಂಗ್ ರೆಗ್ಯುಲೇಷನ್ ಏನು ಮಾಡಿಲ್ಲ. ಇಷ್ಟು ಬಾಕಿ ಐತೆ ಇಷ್ಟು ಐತೆ ಅಂತ ನಾವು ಯಾವುದೇ ಮೀಟಿಂಗ್ ನಮ್ಮ ಅವಧಿಯಲ್ಲಿ ಯಾವುದನ್ನು ಬಾಕಿ ತೋರಿಸಿಲ್ಲ. ಅವ್ರದ್ದೇನು 18 ಲಕ್ಷ ಇತ್ತು ಅವತ್ತೇ ನಾವು ನಮ್ಮ ಅವಧಿಯಲ್ಲಿ ಕ್ಲಿಯರ್ ಮಾಡಿ ನಾವು ಕ್ಲೋಸ್ ಮಾಡಿದ್ವಿ. ಬಿಲ್ ಕೊಟ್ಟಿರೋದಕ್ಕೆ ಅವಾಗೆಲ್ಲ ಬಿಲ್ ಇಸ್ಕೊಂಡು ಕ್ಲೋಸ್ ಮಾಡಿದ್ವಿ. ಅದರದ್ದು ಯಾವುದು 7 ಲಕ್ಷ ಬಾಕಿ ಅದರಲ್ಲಿ ಇನ್ನೂ ಇಷ್ಟು ಬಾಕಿ ಐತೆ ಅಂತ ಹೇಳಿದರೆ ಅದಕ್ಕೆ ಪೂರಾ ದಾಖಲೆ ನಾವು ತಗೊಂಡು ಪರಿಶೀಲನೆ ಮಾಡಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಹಳೆ ಪಿಡಿಒವನ್ನು ಕಳಿಸಿ ಅಲ್ಲಿ ಎಷ್ಟೈತೆ, ಯಾವುದು ನಿಜ ಯಾವುದು ಸುಳ್ಳು ಅದು ಅವ್ರು ಹೇಳ್ತಿರೋದು. ಇನ್ನು ಅದೇ ಲಾಸ್ಟ್ ನಮ್ಮ ಪಿರಿಯಡ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಹಳೆ ಇವರು ಪಿಡಿಒವನ್ನು ಕಳಿಸಿನೇ ಅದಕ್ಕೆ ನೋಡಿ ತೀರ್ಮಾನ ತಗೊಂಡು ಏನು ಹೇಳ್ತೀರಾ? ಏಕಾಏಕಿ ವಿಷಯ ಪಟ್ಟು ನಮಗೆ ಬರ್ಬೋದು. ಇವಾಗ ನಾನು ಆದಮೇಲೆ ಸುಮಾರು ಇಲ್ಲಿ 10 ತಿಂಗಳಾಯಿತು. ಅವರು ವೇಣುಗೋಪಾಲ್ ರೆಡ್ಡಿ ಅಂತ ಅವರು ಅಧ್ಯಕ್ಷ ಆದರು. ಅವರ ಸಾಮಾನ್ಯ ಸಭೆಗಳು ಮಾಡಿದ್ರು. ಲಾಸ್ಟ್ ಹಿಂದಿನ ಪಿಡಿಒ ಹೇಮಂತಿ ಅವರು ಇದ್ದರು. ಅಲ್ಲಿ ಒಂದು ಇಲ್ಲಿವರೆಗೂ ಯಾರನ್ನೂ ಅಲ್ಲಿ ಹೋಗಿಲ್ಲ. ಏಕಾಏಕಿ ಇವತ್ತು ನಿನ್ನೆ ಹೋಗಿದ್ದಾರೆ. ಅದಕ್ಕೆ ಏನು ಉತ್ತರ ಅಂತ ಅವರೇ ಕೊಡ್ತೀವಿ. ಯಾರು ಕೊಡಬೇಕು? ನಾವು ಏನೋ ಇವಾಗ ಸಾಮಾನ್ಯ ಸಭೆ ಮಾಡಿ ನಾವು ಇಷ್ಟು ಕೊಡೋದೇ ಐತಿ, ಇಷ್ಟು ಕೊಡ್ತೀವಿ, ಇಷ್ಟೆಲ್ಲ ಕೊಡೋದೇ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರು ಏನಾದರೂ ಒಂದು ತೀರ್ಮಾನ ತಗೊಂಡ್ವಿ. ನಮ್ಮ ಕಡೆಯಿಂದ ಏನೂ ಇಲ್ಲ, ನಾವು ಉತ್ತರನೇ ಕೊಡದೇ ಅವರು ಏಕಾಏಕಿ ಆ ಥರ ನಿನ್ನೆ ಸ್ಟ್ರೈಕ್ ಮಾಡಿದ್ದಾರೆ. ಕೊಡೋದು ಬಾಕಿ ಐತಾ? ಇಲ್ಲ, ನಾವು ಹಳೆ ಪಿಡಿಒರು ಆಲ್ಮೋಸ್ಟ್ ನನಗೆ ಹೆಸರು ಮಟ್ಟಿಗೆ ಅಷ್ಟೊಂದಿಲ್ಲ. ನಾವು ಅದರಲ್ಲಿ ಲೆಕ್ಕ ಪೂರಾ ಪರಿಶೀಲನೆ ಮಾಡಿ ಒಂದಿಷ್ಟು ಕೊಡೋರು ಇದ್ರೆ ಐತೆ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ಅವರು ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್ ನನ್ನ ಬಾಡಿಯಲ್ಲಿ ಕೊಟ್ಟಿದ್ರು. ನಾನು ಅವರಿಗೆ 18 ಲಕ್ಷನೂ ಕ್ಲಿಯರ್ ಮಾಡಿದ್ದೀನಿ. ಅದಾದ್ಮೇಲೆ ಅವರ ಅಂಗಡಿಯಿಂದ ನಮ್ಮ ಪಂಚಾಯತ್ಗೆ ಮೆಟೀರಿಯಲ್ ಅಂತ ಆಡಿಲ್ಲ. ಎಷ್ಟು ವರ್ಷ ಅದ 18 ಲಕ್ಷ 1.25 ವರ್ಷ. ಈಗಿಂದ 7 ಲಕ್ಷ 7 ಲಕ್ಷ ಬಾಕಿ ಇದ್ದರೆ ನಾವು ಯಾವುದೋ ನಮಗೂ ಇನ್ನೂ ಯಾವ ಬಿಲ್ಲುಗಳು ಕೊಟ್ಟಿಲ್ಲ. ನಮ್ಗೆ ಯಾವುದಂತ ಪೂರ್ತಿ ಮಾಹಿತಿ ನಮಗೂ ಇಲ್ಲ. ಅವರು ಓಚರೆಲ್ಲ ತೋರಿಸ್ತಾರಲ್ಲ, ಇದಕ್ಕೇನಂತೀರಾ? ನಮಗೆ ಕೊಟ್ಟರೆ ನಾವು ಇವಾಗ ಹಳೆ ಪಿಡಿಒನ ಕರೆಸಿ ನಾವು ಅದನ್ನು ತನಿಖೆ ಮಾಡ್ತೀವಿ. ನಾವು ಪಂಚಾಯತಿನ ಇದು ಹಳೇದು ಯಾವುದು ಹೊಸದು ಯಾವುದು, ಅದರಲ್ಲಿ ಡಬಲ್ ಏನಾದರೂ ಆಗಿರೋ ಬಿಲ್ಲು ಏನಾದರೂ ಅಂತ ನಾವು ನೋಡ್ಬೇಕಲ್ಲ. ಏಕಾಏಕಿ ಬೇರೆ ಅಮೌಂಟ್ 19 ಲಕ್ಷ ಹಾಕಿರೋದು ಹೇಳ್ತಾರೆ. ಯಾಕೆ ಏನಕ್ಕೆ ಹಾಕಿದ್ದಾರೆ ಮಾತಾಡಿ. ಈಗಿನ ಅಧ್ಯಕ್ಷ ನಾವು ಸುಮಾರು ಒಂದು 6ರಿಂದ 7 ತಿಂಗಳು ಅಧ್ಯಕ್ಷರಾಗಿದ್ವಿ. ನಾನು ಮೂರು ಒಂದು ಸಾಮಾನ್ಯ ಸಭೆಗಳನ್ನು ಮೂರು ಮಾಡಿದ್ದೆ. ಆ 3 ಸಾಮಾನ್ಯ ಸಭೆಗಳಲ್ಲಿ ಅವರು ಯಾವುದೇ ರೀತಿಯ ಬಿಲ್ ಆಗಲಿ ಸಾಲ ಕೇಳೋದಾಗಲಿ ನಾನು ಇದು ಕೇಳಿಲ್ಲ. ಏಕಾಏಕಿ ಈಗ ಬಂದು ನಮಗೆ 7 ಲಕ್ಷ ಕೊಡಬೇಕು ಅಂತೇಳಿ ಕೇಳ್ತಿದ್ದಾರೆ. ಈಗ 8 ತಿಂಗಳಿಂದ ನಾವು ಅವರು ಅಂಗಡಿಯಲ್ಲಿ ಏನು ಸಾಮಗ್ರಿಗಳನ್ನು ಖರೀದಿ ಮಾಡಿಲ್ಲ, ಯಾವುದೇ ರೀತಿ ಸಾಮಗ್ರಿ ಖರೀದಿ ಮಾಡಿಲ್ಲ. ನಾವು ಹೋಗಿ ಕೇಳಿದಾಗ ನಾವು ನಿಮ್ಮ ಪಂಚಾಯತಿಗೆ ಎಲ್ಲ ಸಾಲ ಬಗೆಹರಿದಿದೆ, ನಾವು ನಿಮ್ಮ ಪಂಚಾಯತಿಗೆ ಯಾವುದೇ ರೀತಿ ಸಾಮಗ್ರಿಗಳನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ನಾವು ಹೇಳಿದಾಗಲೇ ನಾವು ಬೇರೆ ಅಂಗಡಿಗೆ ಹೋಗಿ ನಾವು ಸಾಮಗ್ರಿಗಳನ್ನು ಖರೀದಿ ಮಾಡಿದ್ವಿ. ಇವರು ಹೇಳ್ತಾರೆ ಮಾರ್ಗಾಧ್ಯಕ್ಷರ ಪ್ರಕಾರ, ನಾಯಕರ ಪ್ರಕಾರ ಅವರಿಗೆ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಅವರ ಅಂಗಡಿಗೆ ಬಿಲ್ ಆಗಿದೆ. ಅದರ ದಾಖಲೆಗಳು ನಮ್ಮ ಹತ್ರ ಇದ್ದಾರೆ, ಏನೇನು ಬಿಲ್ ಆಗಿದೆ ಏನೇನು. ಅಲ್ಲಿಂದ ಈ ಕಡೆಗೆ ನಾವು ಏನೂ ಸಾಮಗ್ರಿ ತಗೊಂಡಿಲ್ಲ. ಅವರು ಸಾಲ ಐತ ಕೇಳ್ತಿದ್ದಾರೆ, ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅವ್ರಿಗೆ. ಯಾಕಂದರೆ ನಮ್ಮ ಪಂಚಾಯತಿಗೆ ನಾವು ಏನಾದರೂ ಸಾಮಗ್ರಿ ಕೊಟ್ಟಿದ್ರೆ ನಮಗೆ ಮಾಹಿತಿ ಇರೋದು. ನಾವು ಸಾಲ ಎಲ್ಲ ಕ್ಲಿಯರ್ ಮಾಡಿದಾಗ ಅವ್ರು ಮತ್ತೆ ನಾವು ಪೇಮೆಂಟ್ ಅಂತ ಬಂದಾಗ ನಾವು ಸಾಮಗ್ರಿ ತಗೊಂಡಿಲ್ಲ ಅಂದರೆ ಪೇಮೆಂಟ್ ಎಲ್ಲಿಂದ ಬಂತು? ಯಾಕೆ ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತೀವಿ ನಾವು? ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತೀವಿ ನಮಗಂತ ನಮ್ಮ ಅವಕಾಶ ಏನಿಲ್ಲ. ನಮ್ಮ ಪಂಚಾಯತಿಗೆ ಬಂದು ಯಾವುದೇ ಸಭೆಯನ್ನು ಕೇಳಿಲ್ಲ, ನಮ್ಮ ಸದಸ್ಯರನ್ನು ಕೇಳಿಲ್ಲ, ಏನು ಕೇಳಿಲ್ಲ. ನಾವು ಅವ್ರು ಬಂದಾಗ ಯಾವುದೇ ದೇಶ ಅಲ್ಲಿ ಏಕಾಏಕಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಅವರು ಒಂದು ಸಾಮಾನ್ಯ ಸಭೆಯನ್ನು ಮಾಡಬೇಕಾಗಲ್ಲ. ಆ ಸಾಮಾನ್ಯ ಸಭೆ ಮಾಡಿದಾಗ ಏನಾದರೂ ಅವರು ಸಾಲ ಇದ್ದರೆ ಹಿಂದೆ ಮಾಡಿಬಿಟ್ಟು ಸಾಲ ಇದ್ದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡೋಣಂತೆ.
7 ಲಕ್ಷದ ಐಟಮ್ ಏನು ನಾಳೆ ಸಾಮಾನು ಸುಮಾರು 8 ರಿಂದ 9 ತಿಂಗಳಾಯಿತು ನಾವು ನಮಗೆ ಏನು ಅಲ್ಲ ಅವರು ಹೇಳ್ತಾ ಇರೋದು ಸಾಮಾನ್ಯ ಸಭೆಯಲ್ಲಿ ನೀವು ಬರ್ಕೊಟ್ಟಿದ್ದೀರಿ ಸಿಗ್ನೇಚರ್ ಹಾಕಿದ್ದೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯ ಸಭೆಯಲ್ಲಿ ಇವ್ರಾ? ಸಂದರ್ಭದಲ್ಲಿ ಅವ್ರು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು. ನೀವು ಅವರು ರೆಗ್ಯುಲೇಷನ್ ತೋರಿಸಿರೋದು 6/10/24 ಅವ್ರು ನೋಡಿದರು. ಅವರು ಯಾಕೋ ತೋರಿಸ್ತಿದ್ದಾರೆ ರೆಗ್ಯುಲೇಷನ್ 6/10/24 ರಾಜೀನಾಮೆ ಕೊಟ್ಟಿದ್ರು. 3/10/24 ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದು 6/10/24 ಅವ್ರು ಗಂಟೆ ತೋರಿಸ್ತಿದ್ದಾರೆ. ಅದು ಬೋಗಸ್ ಅವ್ರು ಮಾಡಿರೋದು ಸೃಷ್ಟಿ ಮಾಡಿರೋದಂತ ನಿನ್ನೆ ನಮಗೆ ವಾಟ್ಸಪ್ ಮೂಲಕ ಅವ್ರು ಆಗಿದ್ರು. ಅದು ನಾವೀಗ ಸ್ಟ್ರೈಕ್ ಮಾಡಿಲ್ಲ ಅಂತ ಹೇಳಿ ಆಯ್ತು. ಅದರಲ್ಲೇ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. 6/10/2024 ನಡೆದ ಸಾಮಾನ್ಯ ಸಭೆಯಲ್ಲಿ ನಮಗೆ ಇದು ಈ ಥರ ಕೊಟ್ಟಿದ್ದಾರೆ. 6/10ಕ್ಕೆ ನಾವು ಕೊಟ್ಟಿಲ್ಲ. ನಾನೇ 3/10/2024 ರಾಜೀನಾಮೆ ಕೊಟ್ಟಿದ್ದೀನಿ ಅಧ್ಯಕ್ಷರ ಸ್ಥಾನಕ್ಕೆ. 6/10ಕ್ಕೆ ಯಾವುದೂ ಸಾಮಾನ್ಯ ಸಭೆ ಇಲ್ಲ. ನಾವು ಅದಾದಮೇಲೆ ನನ್ನ ಮೀಟಿಂಗಲ್ಲಿ ಕೂಡ ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇನೋ ನಮ್ದು ಇಷ್ಟು ಸಾಲ ಐತೆ ಅಂತಂದ್ರೆ ನಾವು ಯಾವುದಕ್ಕೂ ಎಲ್ಲಿಗೂ ಕೊಟ್ಟಿಲ್ಲ. ಬೇಬಾಕಿ ಉಳಿಸ್ಕೊಂಡಿಲ್ಲ. ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ. ಹಿಂಗೆ ಐತೆ ಅಂತ ಕೊಟ್ಟಿಲ್ಲ. ಸರ್ ಈಗ ನೀವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವತ್ತು ಅವ್ರು ತೋರಿಸ್ತಾರೆ ಇದಕ್ಕೆ ನೀವೇ ಕ್ರಮ ಇದನ್ನ ಅದೇ ಸರ್ ಅದೇ ಅದು ಹೆಂಗೆ ಅಂತ ನಮ್ಮ ಕೈಗೆ ಇನ್ನೂ ಬಂದಿಲ್ಲ. ಅದು ಇವಾಗ ಯಾರ್ಯಾರು ಸೈನ್ ಮಾಡಿದರೆ ಹೆಂಗೆ ಅದು ನಿಜನ ಸುಳ್ಳ ಕೆಲವಾರು ಸೈನು ಬೇಕಾದ್ರೆ ಏನಾದರೂ ಸೂಚನೆ ಮಾಡ್ಕೋಬೋದು. ಅದು ನಾವು ತಂದರೆ ಹಳೆ ಪಿಡಿಯೋನ ತರಿಸಿ ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ಇದು ಯಾರು ಗೊತ್ತಿರೋದು ಏನಂತಂದ್ರೆ ನಕಲಿ ಅಂತ ಯಾಕಂದ್ರೆ ನಾನು 7 ತಿಂಗಳ ಅಧಿಕಾರದಲ್ಲಿದ್ದಲ್ಲ. ಆ 7 ತಿಂಗಳಲ್ಲಿ ನಮಗೇನು ಪೇಮೆಂಟ್ ಏನು ಕೇಳಿಲ್ಲ. ಅವರು ಯಾವುದೇ ರೀತಿಯಾಗಿ ನಮ್ಮ ಸಾಮಾನ್ಯ ಸಭೆಗಾಗಲಿ ಇಲ್ಲ ನಮ್ಮ ಗಮನಕ್ಕಾಗಲಿ ಇಲ್ಲ ಹಿಂದಿನ ಹೇಮಾವತಿ ಬಿಡುವಿತ್ತು ಅವ್ರ ಗಮನಕ್ಕಾಗಲಿ ಏನೂ ತಂದಿಲ್ಲ. ಈಗ ಒಂದು ಸಭೆ ತಿಂದಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ, ನಾವು ರಾಜ್ಯಕ್ಕೆ ಕೊಟ್ಟಂತ ಮಾಡ್ತಾರೆ ಅಂದರೆ ಯಾವ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲ ಕೊಡೋದಕ್ಕೆ ಅವರು ನಮಗೆ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರಿಗೆ ಸದಸ್ಯರ ಅಧ್ಯಕ್ಷ ಮಾಡೋಕ್ಕೆ ಇಲ್ಲ ಅವ್ರದ್ದು ನಮ್ಗೆ ಅದೇನು ಸಂಬಂಧ ಇಲ್ಲ. ಅವ್ರು ಅವರೇ ಮಾತಾಡ್ತಿದ್ದಾರೆ. ಅದು ನಮ್ಮ ಅವಧಾನ ನಾವು ಅವ್ರ ಮೇಲೆ ರಾಜಕೀಯ ಮಾಡೋದು. ಅವರು ಅದನ್ನ ಗಂಭೀರ ಆರೋಪ ಮಾಡಿದ್ರೆ ನಾವು ಅಧ್ಯಕ್ಷ ಸಪೋರ್ಟ್ ಮಾಡೋದಕ್ಕೆ ಬಿಲ್ ಕೊಟ್ಟಿಲ್ಲ, ಬೇರೆ ಬಿಲ್ ಆಗಿದೆ ಅವರು ಆರೋಪ ಮಾಡ್ತಾ ಇರೋದು. ಅವರು ಆರೋಪ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಆರೋಪ ಮಾಡ್ಕೊಂಡು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸೇರಿ ಅಲ್ಲ ಆರೋಪ ಮಾಡಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಎಷ್ಟು ಬೇಕಾದ್ರೂ ಆರೋಪ ಮಾಡೋದು. ಅದಕ್ಕೆ ನಮ್ಮ ಕಡೆಯಿಂದ ಏನು ಸ್ಟಾರ್ಟಿಂಗ್ ಮಾತಾಡ್ತಾನೆ ಹೇಳ್ತಾರೆ ಅವರು. ಮಾತಾಡ್ತಾನೆ ಹೇಳ್ತಾರೆ ಅವರು ರಾಜಕೀಯವಾಗಿ ನಾವು ಬಿಲ್ ಕೊಡ್ತಿಲ್ಲ, ಅವರು ನಾವು ಅಧ್ಯಕ್ಷ ಸ್ಥಾನಕ್ಕೆ ಸಪೋರ್ಟ್ ಮಾಡಲಿಲ್ಲ ಆಗ್ತೀವಿ. ಈಗ ಅಧ್ಯಕ್ಷ ಕೊಟ್ಟಾಗ ಅವ್ರು ಮೆಂಬರ ಮೆಂಬರ್ ಇದರಲ್ಲಿ ನಾಳೆ ಕೊಟ್ಟು ನಾಳೆ ಹೋಗಿದ್ದು ನಾವು ಬಿಲ್ ಆಗಿದೆಯಪ್ಪ ನಿಮ್ಮಲ್ಲಿ ಪಂಚಾಯತ್ ಯಾವ ಸಾಲ ಮಾಡೋದು ಹೇಳ್ಬಿಡ್ತಾರೆ. ಹಾಲಿ ನೀವು ಮೆಂಬರಾ? ನಿಮ್ಮ ಹೆಸರು? ನಮ್ದು ನಾವು ಕೊಡೋದೈತೆ ಅಂತ ನಾವು ತನಿಖೆ ಮಾಡ್ತೀವಿ. ಯಾವ ರೀತಿ ಸೃಷ್ಟಿ ಮಾಡ್ಕೊಂಡ್ರು ಅಂತ ಹೇಳ್ಬೇಕು. ನೋಡಿ, ಇಲ್ಲಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇವತ್ತು ಸತ್ಯಾಗ್ರಹದ ವಿಚಾರವನ್ನು ಮಾತನಾಡಬೇಕಿದ್ರೆ ನಾನು ಈಗ ಹೊಸದಾಗಿ ಎಷ್ಟು ಕನ್ನಡ ಬಂದಾಗಿದೆ ನಾವು ಅಧ್ಯಕ್ಷರಾಗಿ ನನ್ನ ಹಿಂದೆ ನಮ್ಮ ನಾಗೇಶ್ ರೆಡ್ಡಿಯವರು ಅವರ ರಾಜೀನಾಮೆ ಆದ ಮೇಲೆ ವೇಣುಗೋಪಾಲ್ ರೆಡ್ಡಿಯವರು ಅಧಿಕಾರ ಅವಧಿಯಲ್ಲಿ ಇರ್ತಕ್ಕಂಥ ಈ ಸಮಸ್ಯೆ ಈ ಬಿಲ್ ನನಗೆ ನಾನು ಸದಸ್ಯನಾಗಿದ್ದರೂ ಕೂಡ ನನ್ನ ಗಮನದಲ್ಲಿ ಇರಲಿಲ್ಲ. ಬಟ್ ಆದರೆ ನಾಗೇಶ್ ರೆಡ್ಡಿಯವರ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಾಮಗ್ರಿಗಳು ಅಂತ ಹೇಳಿ ಈ ತಾನೇ ರೀಸೆಂಟ್ ಇದು ಸುಮಾರು ವೇಣುಗೋಪಾಲ್ ರೆಡ್ಡಿಯವರು 7 ತಿಂಗಳು ಅವರ ಅಧಿಕಾರ ಚಲಾಯಿಸಿದ್ದಾರೆ. ನಾಗೇಶ್ ರೆಡ್ಡಿಯವರು ಅಧಿಕಾರ ರಾಜೀನಾಮೆ ಆದ ಮೇಲೆ ಒಂದು ದಿನ ಸಹ
ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅವರು ಬಂದಿಲ್ಲ. ಯಾವುದೇ ಬಿಲ್ಲುಗಳ ವಿಚಾರವನ್ನು ನಮಗೆ ತಿಳಿಸಿಲ್ಲ. ಜೊತೆಗೆ ನಾಗೇಶ್ ರೆಡ್ಡಿ ಅವರ ಟರ್ಮಿನ ಹಣ 7.5 ಲಕ್ಷ ರೂಪಾಯಿ ಬರ್ತಕ್ಕಂಥ ಹಣ ನನಗೆ ಸಾಲ ಇದೆ ಅಂತ ಕೂಡ ನಾನು ಸದಸ್ಯನಿದ್ದಾಗಲೂ ಕೂಡ ನನ್ನ ಆತ್ಮೀಯರಾಗಿರ್ತಕ್ಕಂಥ ವೇಣುಗೋಪಾಲ್ ರೆಡ್ಡಿ ಅವರು ಅಧ್ಯಕ್ಷರಾದರೂ ಸಹ ಒಂದು ರಿಕ್ವೆಸ್ಟ್ ಬಂದಿಲ್ಲ. ಈಗ ನಾನು ಅಧ್ಯಕ್ಷನಾದ ಮೇಲೆ ಏಕಾಏಕಿ 7.5 ಲಕ್ಷ ರೂಪಾಯಿಗಳು ಒಂದು ಸಾಲ ಇದೆ ಅಂತ ನನ್ನ ಮೇಲಾಧಿಕಾರಿಗಳಾಗಿರ್ತಕ್ಕಂಥವರು ನನಗೆ ಒಂದು ಫೋನಿನ ಮುಖಾಂತರ ಒಂದು ಕಾಲ್ ಬಂತು. ಆ ಕಾಲ್ ಬಂದ ಮೇಲೆ ನಾನು ಏನಿದೆ ನೋಡಿ ಸರ್, ನಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಬಂದಾಗಲಿಲ್ಲ. ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಸದಸ್ಯರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳ ಸಂಗಡ ಚರ್ಚೆ ಮಾಡಿ ನಾನು ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಅವ್ರು ತಿಳಿಸಿದ್ರು. ಇಲ್ಲ ನೀವು ಬರಲೇಬೇಕು ಅಂತ ನಾನು ಕರೆಸಿದ್ರು. ಕರೆಸಿದ ಮೇಲೆ ನಾನು ಮಾನವೀಯತೆ ದೃಷ್ಟಿಯಿಂದ ನಾವು ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಸದಸ್ಯರಾಗಿರ್ಬೋದು, ಅವರು ಆಗಿರ್ಬೋದು, ಅವರು ಕೂಡ ಮುಖಂಡರು. ನಾವು ನಮಗೆ ತಿಳಿದಾಗಿ ನಾನು ಸ್ಟೇಟ್ಮೆಂಟ್ ಕೊಟ್ಟು ನಾನು ತಯಾರಿಲ್ಲ. ಚರ್ಚಾ ವಿಚಾರಗಳ ಮೇಲೆ ಅವರು ಡಿಮ್ಯಾಂಡ್ ಮಾಡಿದರು. ಇಲ್ಲ, ನಿಮ್ಮ ಪಂಚಾಯತಿಯಿಂದ ನನಗೆ 10 ಲಕ್ಷ ರೂಪಾಯಿ ಬರಬೇಕಿದೆ ಅಂತ ಅವರು ನನಗೆ ಅಹವಾಲು ಹೇಳಿ ನಾನು ಹೇಳಿದೆ, ನಮ್ಮ ಮೇಲಧಿಕಾರಿಗಳಿಗೆ ಹೇಳಿ, ನೋಡಿ ಸರ್, ನಾಗೇಶ್ ರೆಡ್ಡಿಯಲ್ಲಿ ಕ್ರಮದಲ್ಲಿ ಆಗಿರ್ತಕ್ಕಂಥ ಇದೆ ಅಂತ ನನಗೆ ವರದಿ ಇಲ್ಲ. ಯಾವುದೇ ಸಭೆಯಲ್ಲಿ ಚರ್ಚೆಗೂ ಬಂದಿಲ್ಲ. ವೇಣುಗೋಪಾಲ್ ರೆಡ್ಡಿಯವರು ಹಾಗಾದರೆ ಅವರಿಗೆ ಯಾರು ಬೇಕಾದರೂ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋಕೆ ಮಾಡ್ತಕ್ಕಂಥ ಇದೆಲ್ಲ ಕುತಂತ್ರಗಳು. ಅವರ ಕ್ರಿಸ್ಟ್ ಬಂದು ವೇಣುಗೋಪಾಲ್ ರೆಡ್ಡಿ ಅವರ ಅಧ್ಯಕ್ಷರಿದ್ರಲ್ಲ, ಅವರು ಅರ್ಜಿ ಕೊಡಬೇಕೇ ಇಲ್ವೇ? ಅವ್ರ ಸಮಸ್ಯೆ ಇದ್ದವರೆಗೂ ನಮ್ಮ ಸಾಮಾನ್ಯ ಸಭೆ ನಿರ್ಣಯ ಆದಾಗ ಬಿಡಿ, ಅವ್ರದ್ದು ಒಂದು ಮೀಟಿಂಗು ಪೋಸ್ಟ್ಪೋನ್ ಆಗಿದೆ. ಅಟ್ಲೀಸ್ಟ್ ಅವರು ರಿಕ್ವೆಸ್ಟೇಷನ್ ಅಂತ ಕೊಡಬೇಕೇ ಇಲ್ವೇ? ಅದನ್ನ ಹೇಳಿ ಅವುಗಳೆಲ್ಲ ಕೊಡಬೇಕಾಯ್ತು. ಏಕಾಏಕಿ ಬಂದು ಈಗ ನಾನು 7 ಲಕ್ಷ ಸಾಲ ಕೊಡೋದಿದೆ, 10 ಲಕ್ಷ ಸಾಲ ಕೊಡೋದಿದೆ ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ? ಅದರಲ್ಲೂ ಮುಖ್ಯ ಉದ್ದೇಶ ಏನಿದೆ, ಅವರಿಗೆ ನಮ್ಮ ಆಡಳಿತ ದುರುಪಯೋಗ ಮಾಡಿಸ್ತಾ ಇದ್ದಾರೆ, ನಮ್ಮನ್ನು ಅಧಿಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇದರ ಜೊತೆಗೆ ಮತ್ತೆ ಮೇಲಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಅವರಿಗೆಲ್ಲ ಕಿರುಕುಳ ಕೊಡ್ತಿದ್ದಾರೆ. ನಾನು ಆ ಮೇಲಧಿಕಾರಿಗಳ ಹತ್ರ ಹೋಗ್ತಾನೆ ಇರಲಿಲ್ಲ. ಅವರಿಗೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಅಲ್ಲಿ ಕೂಡ ನಾನು ಮಾನವೀಯ ದೃಷ್ಟಿಯಿಂದ ಹೇಳಿದ್ದೀನಿ, ಆಯ್ತಪ್ಪ ಅದೇನಾಗಿದೆ ಏನು ನಮ್ಗೆ ಗೊತ್ತಿಲ್ಲ, ನಮ್ಮ ಮಾಜಿ ಅಧ್ಯಕ್ಷರು ಚರ್ಚೆ ಮಾಡ್ತೀನಿ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ತೇನೆ ಅಂತ ಕೂಡ ಹೇಳಿದ್ವಿ. ಅದನ್ನು ಅವರು ಕನ್ವಿನ್ಸಿ ಮಾಡಿ ಹೇಳಿದ್ದಾರೆ ನಮ್ಮ ಮೇಲಧಿಕಾರಿಗಳು. ಇಲ್ಲ ರೀ, ಇದು ಹೀಗಿದೆ, ಹೀಗೆ ನೀವು ಒಬ್ಬರೆಲ್ಲ ಮಾತನಾಡಿಕೊಂಡು ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲ, ನನಗೆ 10 ಲಕ್ಷನೇ ಬರಬೇಕಂತ 10 ಲಕ್ಷ ಹೆಂಗೆ ಕೊಡೋಕ್ಕಾಗುತ್ತೆ? ಅದು ಆ್ಯಕ್ಚುಲಿ ಯಾವ ಪೀರಿಯಡ್ ಅದು ವೇಣುಗೋಪಾಲ್ ಆ್ಯಕ್ಚುಲಿ ನಾಗೇಶ್ ರೆಡ್ಡಿ ಅವರು ಪೀರಿಯಡ್. ನಾಗೇಶ್ ರೆಡ್ಡಿಯವರ ಅವಧಿಯಲ್ಲಿ ಅವರು ರಾಜೀನಾಮೆ ಸಲ್ಲಿಸುವ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದೇ ತಿಂಗಳಲ್ಲಿ ವೆಂಕಟೇಶ್ವರ ಟ್ರೇಡರ್ಸ್ ಅವರ ಒಂದೇ ಅಂಗಡಿಗೆ ಇವರ ಅವಧಿಯಲ್ಲಿ ಒಂದೇ ತಿಂಗಳಲ್ಲಿ 18ರಿಂದ 20 ಲಕ್ಷ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ನಮ್ಮ ಪಂಚಾಯತಿಯಿಂದ. ಟೋಟಲ್ ಹೇಳ್ಬೇಕಂದ್ರೆ ಅವ್ರ ಅಂಗಡಿಯಲ್ಲಿ ಹೆಚ್ಚು ಕಮ್ಮಿ 2.5 ವರ್ಷದಲ್ಲಿ ಕಡಿಮೆ ಅಂದರೂ ಕೂಡ ಅವರು ಈಗ ನಾವು ಹಣ ಕೊಡೋದಿಲ್ಲ ಅಂತ ಯಾರು ಹೇಳಿಲ್ಲ. ನಮ್ಮ ಪಂಚಾಯತ್ ನಾವು ಹೇಳೋದು ಇಲ್ಲ. ಅವರು ಹೆಚ್ಚು ಕಡಿಮೆ 50 ಲಕ್ಷ ರೂಪಾಯಿಗಳನ್ನ ಈಗ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದ್ದೇನೆ, ಅಧ್ಯಕ್ಷರು ಏಕಾಏಕಿ ರಾತ್ರಿ 19 ಲಕ್ಷಗಳು ಸಂದಾಯ ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಒಂದೇ ಅದೇ ಟೈಮಲ್ಲಿ ಒಂದೇ ಸಂದರ್ಭದಲ್ಲಿ 25 ಲಕ್ಷ ಅವ್ರ ಅಂಗಡಿ ಮುಂದಕ್ಕೆ ಹೆಂಗೆ ಕೊಡೋಕೆ ಬರುತ್ತೆ ಅಂದರೆ ಅವ್ರ ಟ್ರೇಡರ್ ಕೊಡೋಕೆ ಬರುತ್ತೆ, ಇನ್ಯಾವ ಕೊಡೋಕೆ ಅವಕಾಶ ಇರಲ್ವ ಅಧ್ಯಕ್ಷರಿಗೆ? ಎಲ್ಲ ನೀವೇ ಮಾಡೋದಾದ್ರೆ ಗ್ರಾಮ ಪಂಚಾಯತಿ ಹಾಕಿರ್ಬೇಕು, ಸದಸ್ಯರು ಹಾಕಿರ್ಬೇಕು. ನಮ್ಮ ಮೇಲಧಿಕಾರಿ ಹೇಳಿದವರು ಮಾಹಿತಿ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಪ್ಪ ನೀವು ಚರ್ಚೆ ಮಾಡಿ, ನಿಮ್ಮ ಪಂಚಾಯತ್ ಅಧ್ಯಕ್ಷನ ಕೇಳಿ, ನಿಮ್ಮ ಪಂಚಾಯತ್ವರಾಗಿ ಕೇಳಿ. ಅವರು ನಮಗಿಂತ ಉಡಾಪಿ ಮಾತಾಡಿದ್ದಾರೆ. ಅದೆಲ್ಲ ನಾವು ಈ ಚರ್ಚೆಯಲ್ಲಿ ಮಾತಾಡ್ತಕ್ಕಂಥ ವಿಚಾರಗಳಲ್ಲ. ಮುಖಾಮುಖಿನೇ ಬೇಕಾದ್ರೆ ಮಾತಾಡೋಣ, ಯಾರ ಹತ್ರ ಏನು ಮಾತಾಡ್ತಾರೆ ಅಂತ ಹೇಳಿ. ಈಗ 19 ಲಕ್ಷ ಬಿಡುಗಡೆ ಆಗಿದ್ದು ಮಾತ್ರ ಪೇಪರ್ನಲ್ಲಿ 19 ಇಡೀ ಇತಿಹಾಸದಲ್ಲಿ 19 ಲಕ್ಷ ಬಿಡುಗಡೆ ಆಗಿದೆ ಅಂತ ಹೇಳ್ತಾರಲ್ಲ. ಇವತ್ತು ರಾಷ್ಟ್ರೀಯ ಉದ್ಯೋಗ ಖಾತೆಗಳಿಗೆ ಅವನ ಕೆಪಾಸಿಟಿ ಒಂದು 50 ಲಕ್ಷ ಬಿಡುಗಡೆ ಮಾಡ್ತಾನೆ ಒಂದು ತಿಂಗಳಲ್ಲಿ. ಇದು ಮಾಡ್ತಾರೆ ಅಂತ ಹೇಳಿ ಕಾನೂನಲ್ಲಿ ಇದೆಯಾ?
ಹಾಗಾದ್ರೆ ಬೇರೆ ಯಾರಾದ್ರೂ ಅಧಿಕಾರನೇ ಮಾಡ್ಕೊಡುವಂತ ಅವರ ಅನಿಸಿಕೆಗಳು. ಸರಿ, ಅವರು ಈಗ ನನಗೆ ನಮ್ಮ ಪಂಚಾಯತ್ ಬಂದು ಕೂತಿದ್ದಾರೆ. ಈಗ ಅದನ್ನು ಹೇಳಿದ್ದಾರೆ, ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ರಕ್ಷಣಾ ಇಲಾಖೆಯವರು ಬಂದಿಲ್ಲ, ಯಾವ ಪಂಚಾಯತಿಯವರು ಬರೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೀವು ಎಲ್ಲೇ ನೀವು ಸತ್ಯಾಗ್ರಹ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ನಿಯಮಾನುಸಾರ ನಿಯಮಗಳು ಇದೆಯೇ ಅಥವಾ ಇಲ್ವೇ? ಇದಾವೆ. ನಮಗೆ ಅಟ್ಲೀಸ್ಟ್ ಒಂದು ಇಂಟಿಮೇಷನ್ ಗ್ರಾಮ ಪಂಚಾಯತಿಗೆ ಕೊಡೋದು. ನೀವೇ ಸತ್ಯಾಗ್ರಹ ಕೂತ್ಕೊಂಡ್ರೆ ಏಕಾಏಕಿ ಒಂದು ಕೂತ್ಕೊಂಡ್ರೆ ಏನಾದರೂ ಊಟ ಅಂದ್ರೆ ಅದು ಯಾರ ಬೆಲೆ ಕೊಡಬೇಕದು? ಇದು ಸರಿನಾ? ಅವರು ಕೇಳೋ ಹಾಕಿದೆ ಕೇಳಿ. ಅವರೆಲ್ಲ ಫಾರ್ಮಾಲಿಟೀಸ್ ಮಾಡಿದಾರ? ಅಟ್ಲೀಸ್ಟ್ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದಾರ? ಯಾಕೆ ಕೊಡಲಿಲ್ಲ? ಮತ್ತೇನು ಕೊಡದಲ್ಲಿ ಬಂದು ಕೂತ್ಕೊಂಡು ಇದರ ಅರ್ಥಗಳೇನು? ನಾನು ಕೂಡ ನನ್ನ ರಕ್ಷಣೆಗೆ ಒಂದು ರಿಕ್ವೆಷನ್ ಎಂದು ಕೊಟ್ಟಿದ್ದೀನಿ ಇಲಾಖೆಯವರಿಗೆ. ನನ್ನ